ತಮಿಳುನಾಡಿನಲ್ಲಿ ಇವತ್ತು ನೂತನ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕರಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇವತ್ತಿನಿಂದ ವಿಜಯ್ ಸರ್ಕಾರ ತಮಿಳುನಾಡಿನಲ್ಲಿ ಬರ್ತಾ ಇರುವಂತಹದ್ದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇವತ್ತು ಸಿಎಂ ಆಗಿ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ದಳಪತಿ ವಿಜಯ್. ಚೆನ್ನೈನ ನೆಹರು ಒಳಕ್ರೀಡಾಂಗಣದಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದ್ದಾವೆ. ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್ ಪದಗ್ರಹಣದ ಕಾರ್ಯಕ್ರಮ, ರಾಹುಲ್ ಗಾಂಧಿ ಕೂಡ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ದರ್ಬಾರ್ ಶುರುವಾಗ್ತಾ ಇದೆ. ದಳಪತಿಯ ಆಡಳಿತ ಇವತ್ತಿನಿಂದ ಶುರುವಾಗ್ತಾ ಇರುವಂಥದ್ದು. ಜನನಾಯಕನಾಗಿ ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ, ಪದಗ್ರಹಣವನ್ನು ಸ್ವೀಕರಿಸ್ತಾ ಇದ್ದಾರೆ ವಿಜಯ್. ಎಲ್ಲವೂ ಅಂದುಕೊಂಡಂತಾಗಿದ್ರೆ 3-4 ದಿನಗಳ ಹಿಂದೆಯೇ ಈ ಕಾರ್ಯಕ್ರಮ ಆಗಬೇಕಿತ್ತು. ಬಟ್ ಸಾಕಷ್ಟು ಹೈಡ್ರಾಮಗಳು ತಮಿಳುನಾಡಿನ ರಾಜಕಾರಣದಲ್ಲಾಗಿ ನಿನ್ನೆ ಸಂಜೆಗೆ ಅದಕ್ಕೆ ತೆರೆ ಬಿದ್ದು ಇವತ್ತು ರಾಜ್ಯಪಾಲರ ಸೂಚನೆಯಂತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ದಳಪತಿ ವಿಜಯ್. ಸಹಜವಾಗಿಯೇ ಅತಿದೊಡ್ಡ ಫ್ಯಾನ್ ಬೇಸ್ ಹೊಂದಿರುವಂತಹ ನಾಯಕ, ಪೀಕ್ನಲ್ಲಿದ್ದಂತಹ ಸಂದರ್ಭದಲ್ಲಿಯೇ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿ ರಾಜಕಾರಣಕ್ಕೆ ಧುಮುಕಿದಂತಹ ನಾಯಕ ದಳಪತಿ ವಿಜಯ್. ಗೆಲ್ತಾ ಇದ್ದ ಹಾಗೆ ಅತಂತ್ರ ಪರಿಸ್ಥಿತಿ ಸೃಷ್ಟಿ ಆಗ್ತಾ ಇದ್ದ ಹಾಗೆ ವಿಜಯ್ ತಂದೆ ರಾಹುಲ್ ಗಾಂಧಿ ಕರೆ ಮಾಡಿದರು, ಸಪೋರ್ಟ್ ಕೇಳಿದರು. ವಿಜಯ್ ಜೊತೆಗೆ ರಾಹುಲ್ ಗಾಂಧಿ ಕೂಡ ಮಾತುಕತೆ ಆಡಿದರು. 5 ಶಾಸಕರು, ಕಾಂಗ್ರೆಸ್ನ 5 ಶಾಸಕರು ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿಯವರನ್ನು ಕೂಡ ದಳಪತಿ ವಿಜಯ್ ಇನ್ವೈಟ್ ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಕೂಡ ಉಪಸ್ಥಿತರಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಹೊಸ ಅಲೆಯಂತೂ ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದೆ. ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ದಳಪತಿ ವಿಜಯ್ ಅವರ ಆಡಳಿತ ಹೇಗಿರುತ್ತೆ, ಕೊಟ್ಟಂತಹ ಭರವಸೆಗಳನ್ನು ಹೇಗೆ ಈಡೇರಿಸ್ತಾ ಇರುತ್ತೆ ಅಂಥೇಳಿ. ಹಾಗಾಗಿಯೇ ನೆಹರು ಕ್ರೀಡಾಂಗಣದತ್ತ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ಚೆನ್ನೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಅಂತೂ ಇಂತೂ ದಳಪತಿ ವಿಜಯ್ ಅವರು ಪದಗ್ರಹಣವನ್ನು ಸ್ವೀಕರಿಸುವಂತಹ ಸಮಯ ಬಂದೇ ಬಿಡ್ತು. ಇವತ್ತು 10 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸಿದ್ಧತೆಗಳು ಹೇಗಿದೆ, ಜೊತೆಗೆ ಕಾರ್ಯಕರ್ತರು ಅವರ ಫ್ಯಾನ್ಸ್ನ ಸಂಭ್ರಮಾಚರಣೆ ಜೋಶ್ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ ಮಸೂದ್? ಖಂಡಿತ ಪ್ರೇಮ್, ಇವತ್ತು ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಸಂಭ್ರಮ. ಯಾಕಂದರೆ ಅವರ ದಳಪತಿ ಆಗಿರುವಂತಹ ಸಿನಿಮಾ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ಆಗಿರುವಂತಹ ವಿಜಯ್ ಅವರು CM ಆಗಿದ್ದಾರೆ. ಇವತ್ತು ಪದಗ್ರಹಣ ಕಾರ್ಯಕ್ರಮ ಇದೆ. 10 ಗಂಟೆಗೆ ಪದಗ್ರಹಣವನ್ನು ಅವರು ಮಾಡ್ಕೊಳ್ತಾರೆ. ರಾಜ್ಯಪಾಲರು ಬಂದವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಅವ್ರ ಜೊತೆ 9 ಸಚಿವರು ಇವತ್ತಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವೀಗ ನೆಹರು ಇಂಡೋರ್ ಸ್ಟೇಡಿಯಂ ಮುಂಭಾಗದಲ್ಲಿದ್ದೇವೆ. ಇಲ್ಲಿನ ಚಿತ್ರಣ ಹೇಳ್ತಾ ಇದ್ದೇನೆ. ದೊಡ್ಡ ಒಂದು ರೀತಿಯಲ್ಲಿ ಸ್ವಾಗತ ಹಾಕಿರುವಂತಹ ಬೋರ್ಡ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಸಿ ಜೋಸೆಫ್ ವಿಜಯ್, ಇವತ್ತು ಸ್ವೇರಿಂಗ್ ಸೆರೆಮನಿ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಸಿ ಜೋಸೆಫ್ ವಿಜಯ್ ಅನ್ನುವಂತಹ ಬೋರ್ಡ್ ಇದೆ. ಜೊತೆಗೆ ನೆಹರು ಸ್ಟೇಡಿಯಂನ ಆಪೋಸಿಟ್ ದೊಡ್ಡ ಕಟೌಟ್ಗಳನ್ನು ಹಾಕಿರುವಂಥದ್ದು, ಅವ್ರಿಗೆ ಶುಭ ಕೋರುವ ಕಟೌಟ್ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಭಾರಿ ಪೊಲೀಸ್ ಬಿಗಿ ಭದ್ರತೆ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಎಲ್ಲೆಲ್ಲೂ ಕೂಡ ಪೊಲೀಸರೇ. ವಿಜಯ್ ಅವರ ಲಕ್ಷಾಂತರ ಅಭಿಮಾನಿಗಳು ಇವತ್ತು ನೆಹರು ಸ್ಟೇಡಿಯಂ ಕಡೆ ಹರಿದು ಬರ್ತಾರೆ. ಅವರ ಲಕ್ಷಾಂತರ ಅಭಿಮಾನಿಗಳು ನೇರ ಪ್ರಸಾರ, ಪದಗ್ರಹಣ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಣೆಗೆ ಚೆನ್ನೈ ನಗರಾದ್ಯಂತ ನೆಹರು ಸ್ಟೇಡಿಯಂ ಸುತ್ತಮುತ್ತ 20ಕ್ಕೂ ಹೆಚ್ಚು ಬೃಹತ್ LED ಪರದೆಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಆ LED ಪರದೆಗಳಿಂದ ನೇರವಾಗಿ ತಮ್ಮ ದಳಪತಿ, ತಮ್ಮ ತಲೈವ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ಅವರು ನೇರವಾಗಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಒಳಭಾಗದಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ 10,000 ಜನ ಕೂರೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. 10 ಗಂಟೆಗೆ ಸರಿಯಾಗಿ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗ್ತಿದೆ. ಇನ್ನು ಕಾಂಗ್ರೆಸ್ಸಿಂದ ರಾಹುಲ್ ಗಾಂಧಿ ಅವರು ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ಭಾಗವಹಿಸ್ತಾ ಇದ್ದಾರೆ. 10 ಗಂಟೆಗೆ ಸರಿಯಾಗಿ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. 9:45ಗೆ ನೂತನ CM ವಿಜಯ್ ಅವರು ನೆಹರು ಸ್ಟೇಡಿಯಂಗೆ ಬರ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಕಡೆಯೂ ಒಂದು ರೀತಿಯಲ್ಲಿ ಸಂಭ್ರಮದ ವಾತಾವರಣ ಇಲ್ಲಿ ಮನೆ ಮಾಡಿದೆ. ಪದಗ್ರಹಣ ಸಂದರ್ಭದಲ್ಲಿ ಆ ಕ್ಷಣದಲ್ಲಿ ಇಡೀ ತಮಿಳುನಾಡಾದ್ಯಂತ ಪಟಾಕಿ ಸಿಡಿಸಿ, ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡೋದಕ್ಕೂ ಕೂಡ ಎಲ್ಲ ಅಭಿಮಾನಿಗಳ ಸಂಘಟನೆಗಳು ಒಂದು ರೀತಿಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಒಟ್ಟಾರೆಯಾಗಿ ಇವತ್ತಿಂದ ಜನನಾಯಕನ ಆಡಳಿತ ಬರ್ತಾ ಇದೆ. ಸೊ ಇನ್ಮೇಲಿಂದ ಹೊಸ ಸವಾಲುಗಳು ಅವರ ಎದುರುಗಡೆ ಬರ್ತವೆ. ಈಗ 1 ವಾರಕ್ಕೆ ಸರಿಯಾಗಿ ಅವರು CM ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ 1 ವಾರದಲ್ಲಿ ಬಹಳ ದೊಡ್ಡ ಮಟ್ಟದ ಟ್ವಿಸ್ಟ್ ಇರುವಂತಹ ಪೊಲಿಟಿಕಲ್ ಡ್ರಾಮಾಗಳು ತಮಿಳುನಾಡು ರಾಜಕಾರಣದಲ್ಲಿ ನಡೆದವು. 1 ವಾರ ಕಳೆದಿದೆ. 1 ವಾರ ಬೇರೆ ಅಧ್ಯಾಯ, ಇನ್ನು ಮುಂದೆ ಇರುವಂಥದ್ದು ಇನ್ನೊಂದು ಅಧ್ಯಾಯ. ಆ ಅಧ್ಯಾಯಕ್ಕೆ ಯಾವ ರೀತಿ ತಯಾರಾಗಿದ್ದಾರೆ ಮಾನಸಿಕವಾಗಿ, ಭೌತಿಕವಾಗಿ ವಿಜಯ್ ಅನ್ನುವಂಥದ್ದು ಮುಂದೆ ಗೊತ್ತಾಗುತ್ತೆ. ಪ್ರೇಮ್.